ಪ್ರಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಭಗವಂತನಾದ ನಾರಾಯಣನು ಮಾನವ ರೂಪ ತಾಳಿ ಬದುಕಿ ಬಾಳಿ ಹೋದಂತಹ ಅಯೋಧ್ಯೆಯಲ್ಲಿ ಈಗ ರಾಮ ಮಂದಿರವನ್ನ ಕಟ್ಟಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ರಾಮ ಮಂದಿರದಲ್ಲಿ ಒಂದೊಂದು ವಿಶೇಷತೆಗಳು ನಡೆಯುತ್ತಲೇ ಇವೆ. ಈ ರಾಮ ಮಂದಿರವನ್ನ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಜನವರಿ 22ರಂದು ನಡೆಯಲಿದೆ. ಅಯೋಧ್ಯೆಯಲ್ಲಿ ರೆಡಿಯಾಗುತ್ತಿರುವ ರಾಮ ಮಂದಿರ ಪ್ರತಿದಿನ ಒಂದೊಂದು ವಿಶೇಷತೆಯ ವಿಷಯಗಳು ತಿಳಿದು ಬರುತ್ತಿವೆ. ಇಡೀ ಪ್ರಪಂಚ ರಾಮನ ಕಡೆ ನೋಡುತ್ತಿದೆ. ಇದು ಜಗತ್ತಿನಲ್ಲಿಯೇ ದೊಡ್ಡ ದೇವಾಲಯವಾಗಿ ಗುರುತಿಸಿಕೊಳ್ಳಲಿದೆ. ರಾಮ ಮಂದಿರಕ್ಕೆ 7,000 ಗಣ್ಯರನ್ನ ಆಹ್ವಾನ ನೀಡಲಾಗಿದೆ. ಅದರಲ್ಲಿ ಪ್ರಮುಖರಲ್ಲಿ ಕ್ರಿಕೆಟ್ ದೇವರೆಂದು ಕರೆಸಿಕೊಂಡ ಸಚಿನ್ ತೆಂಡೂಲ್ಕರ್, ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಹಿರಿಯ ನಟ ಅಮಿತಾಬ್ ಬಚ್ಚನ್, ಕೈಗಾರಿಕೋದ್ಯಮ ಮುಖೇಶ್ ಅಂಬಾನಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕರ್ನಾಟಕದ ಪ್ರಧಾನಿಯಾಗಿರ್ತಕ್ಕಂಥ ದೇವೇಗೌಡರು ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹೀಗೆ ಅನೇಕ ಜನ ಗಣ್ಯರನ್ನ ಕೂಡ ಈ ರಾಮ ಮಂದಿರದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನ ಪೂಜೆಯಲ್ಲಿ 150 ಜನ ಪುರೋಹಿತರ ತಂಡವನ್ನ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖ ಅರ್ಚಕರನ್ನ ನೋಡುವುದಾದರೆ ಕಾಶಿಯ ಶಂಕರಾಚಾರ್ಯರು, ವಿಜಯೇಂದ್ರ ಸರಸ್ವತಿ, ಕಾಶಿಯ ವೇದ ವಿದ್ವಾಂಸರಾದ ಲಕ್ಷ್ಮೀಕಾಂತ ದೀಕ್ಷಿತ್ ಮತ್ತು ಗಣೇಶ ಶಾಸ್ತ್ರಿ ದ್ರಾವಿಡ ನೇತೃತ್ವದಲ್ಲಿ ಪೂಜೆ ನಡೆಯಲಿದೆ. ಪೂಜೆಗಳು ಈ ರೀತಿ ಇರಲಿವೆ. ಜನವರಿ 15ರಿಂದ ಪ್ರಾರಂಭವಾಗುತ್ತವೆ. ಜನವರಿ 17ರಂದು ರಾಮಲಾಲನ ವಿಗ್ರಹವನ್ನ ಹೊರತೆಗೆದು ಶೋಭಾಯಾತ್ರೆ ಮೂಲಕ ಜನ್ಮಭೂಮಿ ಆವರಣದಲ್ಲಿ ಸ್ಥಾಪಿಸಲಾಗುತ್ತದೆ. ಅದರ ನಂತರ ಜನವರಿ 18ರಿಂದ ಸರಣಿ ಪೂಜೆಗಳು ಮತ್ತು ಇತರೆ ಆಚರಣೆಗಳು ನಡೆಯಲಿವೆ. ರಾಮ ಮಂದಿರದಲ್ಲಿ ರಾಮ ಸ್ತಂಭವನ್ನ ನಿರ್ಮಿಸಲು ಬಿಹಾರದ ಸಾಮಾಜಿಕ ಕಾರ್ಯಕರ್ತ ರಾಕೇಶ್ ಪಾಂಡೆಯವರು ವಹಿಸಿಕೊಂಡಿದ್ದಾರೆ. ಈ ರಾಮ ಸ್ತಂಭವನ್ನ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಪ್ರಿಯ ಬಂಧುಗಳೇ, ಅಯೋಧ್ಯೆಯಲ್ಲಿ ಏರ್ಪೋರ್ಟ್ಗೆ ಹೆಸರನ್ನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಎಂದು ಹೆಸರಿಡಲಾಗಿದೆ. ಈ ಏರ್ಪೋರ್ಟ್ ಎಷ್ಟು ದೊಡ್ಡದಾಗಿದೆ ಅಂದರೆ 178 ಎಕರೆಗಳಷ್ಟು ವಿಶಾಲವಾದ ವಿಮಾನ ನಿಲ್ದಾಣವನ್ನ ಹೊಂದಿದೆ. ಈ ಯೋಜನೆಗೆ ರಾಜ್ಯ ಸರ್ಕಾರ 821 ಎಕರೆ ಭೂಮಿಯನ್ನ ನೀಡಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ 3500 ಕಿಲೋಮೀಟರ್ ದೂರದ ಥೈಲ್ಯಾಂಡ್ ನಿಂದ ಬರಲಿದೆ ವಿಶೇಷ ಮಣ್ಣು. ಹಾಗೂ ಈ ಹಿಂದೆ ಕೂಡ ಥೈಲ್ಯಾಂಡ್ ನಿಂದ ವಿಶೇಷ ನೀರನ್ನ ಕೂಡ ಕಳುಹಿಸಿ ಕೊಡಲಾಯಿತು. ಭಾರತಕ್ಕೂ ಥೈಲ್ಯಾಂಡ್ಗೂ ಏನು ಸಂಬಂಧ ಇದೆ ಎಂದರೆ, ಥೈಲ್ಯಾಂಡ್ನ ಹಲವಾರು ರಾಜರು ರಾಮನ ವಂಶಸ್ಥರ ಭಾಗವಾಗಿದ್ದಾರೆ. ಇಲ್ಲಿರುವ ಪ್ರತಿಯೊಬ್ಬ ರಾಜರವರ ಹೆಸರಿನಲ್ಲಿ ರಾಮನ ಬಿರುದು ಇದೆ. ಇದು ಇಲ್ಲಿನ ಹಳೆಯ ಸಂಪ್ರದಾಯವಾಗಿದೆ. ಇದು ವಿಶ್ವ ಹಿಂದೂ ಫೌಂಡೇಶನ್ WHF ಸಂಸ್ಥಾಪಕ ಮತ್ತು ಜಾಗತಿಕ ಅಧ್ಯಕ್ಷರಾದ ಸ್ವಾಮಿ ವಿಜ್ಞಾನಾನಂದ ತಿಳಿಸಿದ್ದಾರೆ. ಪ್ರಿಯ ಬಂಧುಗಳೇ, ಶ್ರೀರಾಮನ ಪ್ರತಿಷ್ಠಾಪನೆಗೆ 51 ದೇಶಗಳನ್ನ ಗುರುತಿಸಲಾಗಿದೆ. ಥೈಲ್ಯಾಂಡ್ನ ರಾಜಧಾನಿಯಲ್ಲಿ ಬ್ಯಾಂಕಾಕ್ನಲ್ಲಿ ನೇರ ಪ್ರಸಾರವನ್ನ ಮಾಡಲಾಗುವುದು ಮತ್ತು ಪ್ರಪಂಚದಾದ್ಯಂತ ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೀರ್ತನೆ, ಭಜನೆ, ಪೂಜೆ ಮತ್ತು ಪಾರಾಯಣದಲ್ಲಿ ತೊಡಗುತ್ತಾರೆ. ಪ್ರಿಯ ಬಂಧುಗಳೇ, ಅಯೋಧ್ಯೆಯಲ್ಲಿನ ರಾಮ ಮಂದಿರ ಕೇವಲ 1-2 ವರ್ಷಗಳ ಕಥೆಯಲ್ಲ, ಸುಮಾರು 450 ವರ್ಷಗಳ ಹೋರಾಟದ ಕಥೆ ಇದು. ಅಯೋಧ್ಯೆಯಲ್ಲಿನ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ. ಇದು ಹಿಂದೂಗಳಿಗೆ ಸಿಕ್ಕಂತಹ ಜಯ. ಪ್ರಿಯ ಬಂಧುಗಳೇ, ಹಾಗೇನೆ ಕೂಡ ರಾಮ ಮಂದಿರಕ್ಕೆ ಬರುತ್ತಿದೆ 2 kg ಬೆಳ್ಳಿ, 5,000 ಅಮೆರಿಕನ್ ಡೈಮಂಡ್. ಅಯೋಧ್ಯೆಯ ರಾಮ ಮಂದಿರದ ಆಕೃತಿಯಲ್ಲೇ ರೆಡಿಯಾಯಿತು ನೆಕ್ಲೆಸ್. ಈ ನೆಕ್ಲೆಸ್ ಅನ್ನ ಡೈಮಂಡ್ ಸಿಟಿ ಸೂರತ್ ನಲ್ಲಿ ವಜ್ರದ ವ್ಯಾಪಾರಿಯಿಂದ ನೆಕ್ಲೆಸ್ ಅನ್ನ ಮಾಡಿಸಲಾಗಿದೆ. ಇದನ್ನ ಮಾಡಲು 40 ಜನ ಕುಶಲಕರ್ಮಿಗಳು 35 ದಿನಗಳ ಕಾಲ ಸಮಯವನ್ನ ತೆಗೆದುಕೊಂಡಿದ್ದಾರೆ. ಹಾಗೂ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತನ ಶಿಲ್ಪಿಗಳನ್ನು ಕೂಡ ರೆಡಿ ಮಾಡಲಾಗಿದೆ.
ಪ್ರಿಯ ಬಂಧುಗಳೇ, 1000 ವರ್ಷಗಳವರೆಗೆ ಗಟ್ಟಿಯಾಗಿ ಇರುವಂತೆ ಪ್ರಕೃತಿಯ ವಿಕೋಪ ಬಂದರೂ ಕೂಡ ಅಲುಗಾಡದಂತೆ ರಾಮ ಮಂದಿರವನ್ನ ನಿರ್ಮಿಸಲಾಗಿದೆ. ಹಾಗೂ ಶ್ರೀರಾಮ ನವಮಿ ಎಂದು ಶ್ರೀರಾಮನ ವಿಗ್ರಹಕ್ಕೆ ಸೂರ್ಯನ ಕಿರಣಗಳು ಬೀಳುವಂತೆ ನಿರ್ಮಿಸಲಾಗಿದೆ. ಪ್ರಿಯ ಬಂಧುಗಳೇ, ಭಗವಂತ ಅಯೋಧ್ಯೆಯಲ್ಲಿ ನೆಲೆಸಲು ಸಿದ್ಧವಾಗಿದ್ದಾನೆ. ಭಗವಂತನ ದರ್ಶನವನ್ನು ಮಾಡಿ ಭಗವಂತನ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೊಂದು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು, ಧನ್ಯವಾದಗಳು.